ಜನಸಂಖ್ಯಾ ಸಂಪನ್ಮೂಲಗಳು ಮತ್ತು ಡೈನಾಮಿಕ್ಸ್. ಈ ವಿಷಯದ 2, 5 ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಮೊದಲು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಜನಸಂಖ್ಯಾ ಭೂಗೋಳಶಾಸ್ತ್ರ. 2. ತ್ರಿವಾರ್ಥ. 3. ಜನಸಾಂದ್ರತೆ. 4. ಪ್ರಪಂಚದ ಅಧಿಕ ಜನಸಾಂದ್ರತೆ ವಲಯ. 5. ಭಾರತದ ಅಧಿಕ ಜನಸಾಂದ್ರತೆ ವಲಯ. 6. ವಯೋ ರಚನೆ. 7. ವಯೋ ಸೂಚಾಂಕಗಳು. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 8. ಆದರ್ಶ ಜನಸಂಖ್ಯೆ. 9. ಗರಿಷ್ಠ ಜನಸಂಖ್ಯೆ. 10. ಕನಿಷ್ಠ ಜನಸಂಖ್ಯೆ. 11. ವಲಸೆ. 12. ವಲಸೆಯ ರೂಪ ಅಥವಾ ಮಾದರಿಗಳು. 13. ಭಾರತದ ಸಮಸ್ಯಾತ್ಮಕ ಜನಸಂಖ್ಯಾ ಸಂಪನ್ಮೂಲ ಪ್ರದೇಶ. ಪ್ರಶ್ನೆ 14. ಫಲವಂತಿಕೆ. ಅಂತ ಪ್ರಶ್ನೆ ಇದೆ. ಪ್ರಶ್ನೆ 15. ಮರ್ತ್ಯತೆ. 16. ಸಾಕ್ಷರತೆ. 17. ಲಿಂಗಾನುಪಾತ. 18. ಲಿಂಗಾನುಪಾತದ ವಿಧಗಳು. 19. ಗ್ರಾಮೀಣ ನಗರೀಯ ಲಿಂಗಾನುಪಾತ. 20. ಮಾಲ್ಥಸ್. 21. CBR. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 22. GFR. 23. ASFR. 24. TFR. 25. CFR. 26. ಸಹಜ ಮರಣ ದರ. 27. ಶಿಶು ಮರಣ ದರ. 28. ಜನಸಂಖ್ಯಾ ಬದಲಾವಣೆ. 29. ಜನಸಂಖ್ಯಾ ಬೆಳವಣಿಗೆ ದರ. ಅಂತ ಪ್ರಶ್ನೆ ಇದೆ. ಪ್ರಶ್ನೆ 30. ಜನಸಂಖ್ಯಾ ಸ್ಫೋಟ. 31. ಜನಸಂಖ್ಯಾ ಕೇಂದ್ರೀಕರಣ. 32. ರಾಷ್ಟ್ರೀಯ ಜನಸಂಖ್ಯಾ ನೀತಿ 1976. 33. ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000. 34. ಮಕ್ಕಳ ಲಿಂಗಾನುಪಾತ. 35. ಅಧಿಕ ಜನಸಂಖ್ಯಾ ರಾಜ್ಯಗಳು. ಕೊನೆಯ ಪ್ರಶ್ನೆ 36. HDI. ಅಂತ 2 ಅಂಕದ ಪ್ರಶ್ನೆಗಳು ಇದ್ದರೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಜನಸಂಖ್ಯಾ ಭೂಗೋಳಶಾಸ್ತ್ರವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. 2. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ಇತ್ತೀಚಿನ ಪ್ರವೃತ್ತಿಗಳನ್ನು ಕುರಿತು ಚರ್ಚಿಸಿರಿ. 3. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಚರ್ಚಿಸಿರಿ. 4. ಭಾರತದಲ್ಲಿ ಜನಸಂಖ್ಯಾ ಹಂಚಿಕೆಯನ್ನು ವಿವರಿಸಿರಿ. 5. ವಯೋ ರಚನೆಯ ವಿಶ್ಲೇಷಣೆಯ ವಿಧಾನಗಳನ್ನು ವಿವರಿಸಿರಿ. ಪ್ರಶ್ನೆ 6. ವಯೋ ರಚನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಬರೆಯಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 7. ಭಾರತದಲ್ಲಿ ಲಿಂಗಾನುಪಾತವನ್ನು ವಿವರಿಸಿರಿ. 8. ಲಿಂಗಾನುಪಾತದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. 9. ಜನಸಂಖ್ಯಾ ಬದಲಾವಣೆಯ ಘಟಕಗಳನ್ನು ವಿವರಿಸಿರಿ. 10. ಫಲವಂತಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. 11. ಪ್ರಪಂಚದಲ್ಲಿ ಫಲವಂತಿಕೆಯ ಸ್ವರೂಪವನ್ನು ವಿವರಿಸಿರಿ. 12. ಭಾರತದಲ್ಲಿ ಉಚ್ಚ ಜನನ ದರಗಳಿಗೆ ಕಾರಣಗಳನ್ನು ವಿವರಿಸಿರಿ. ಪ್ರಶ್ನೆ 13. ಮರ್ತ್ಯತೆ ಅಥವಾ ಮರಣಕ್ಕೆ ಕಾರಣಗಳನ್ನು ಕುರಿತು ವಿವರಿಸಿರಿ. ಅಂತ ಪ್ರಶ್ನೆ ಇದೆ. ಪ್ರಶ್ನೆ 14. ಭಾರತದಲ್ಲಿ ಹೆಚ್ಚು ಮರಣ ದರಕ್ಕೆ ಕಾರಣಗಳನ್ನು ವಿಶ್ಲೇಷಿಸಿರಿ. 15. ಶಿಶು ಮರಣಕ್ಕೆ ಕಾರಣಗಳನ್ನು ಚರ್ಚಿಸಿರಿ. 16. ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವನ್ನು ಕುರಿತು ಚರ್ಚಿಸಿರಿ. 17. ಭಾರತದಲ್ಲಿ ಕ್ರಿಯಾಶೀಲ ಜನಸಂಖ್ಯಾ ಸಂಪನ್ಮೂಲ ಪ್ರದೇಶಗಳನ್ನು ಕುರಿತು ವಿವರಿಸಿರಿ. 18. ಭಾರತದಲ್ಲಿ ಸಮಸ್ಯಾತ್ಮಕ ಜನಸಂಖ್ಯೆ ಸಂಪನ್ಮೂಲ ಪ್ರದೇಶಗಳ ಕುರಿತು ಚರ್ಚಿಸಿರಿ. ಪ್ರಶ್ನೆ 19. ವಲಸೆಯ ಕಾರಣಗಳನ್ನು ಕುರಿತು ಚರ್ಚಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 20. ವಲಸೆಯ ಪರಿಣಾಮಗಳನ್ನು ಕುರಿತು ವಿವರಿಸಿರಿ. 21. ಲೀ ಅವರ ವಲಸೆ ಸಿದ್ಧಾಂತವನ್ನು ವಿವರಿಸಿರಿ. 22. ಮಾಲ್ಥಸ್ರವರ ಜನಸಂಖ್ಯಾ ಸಿದ್ಧಾಂತವನ್ನು ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. 23. ರಿಕಾರ್ಡೋ ಜನಸಂಖ್ಯಾ ಸಿದ್ಧಾಂತವನ್ನು ಕುರಿತು ಬರೆಯಿರಿ. 24. ಸ್ಯಾಡ್ಲರ್ ಜನಸಂಖ್ಯೆ ಸಿದ್ಧಾಂತ ಕುರಿತು ವಿವರಿಸಿರಿ. ಪ್ರಶ್ನೆ 25. 2000ರ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ವಿವರಿಸಿರಿ. ಈ ತರಹದ 5 ಅಂಕದ ಪ್ರಶ್ನೆಗಳು ಇದ್ದರೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಜನಸಂಖ್ಯಾ ಭೂಗೋಳಶಾಸ್ತ್ರದ ವ್ಯಾಖ್ಯೆ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕುರಿತು ವಿವರಿಸಿರಿ. 2. ಜನಸಂಖ್ಯಾ ದತ್ತಾಂಶಗಳ ಮೂಲಗಳನ್ನು ವಿವರಿಸಿರಿ. 3. ಪ್ರಪಂಚದಲ್ಲಿ ಜನಸಂಖ್ಯಾ ಬೆಳವಣಿಗೆಯನ್ನು ವಿವರಿಸಿರಿ. 4. ಪ್ರಪಂಚದಲ್ಲಿ ಜನಸಂಖ್ಯೆಯ ಹಂಚಿಕೆಯನ್ನು ಕುರಿತು ವಿವರಿಸಿರಿ. ಪ್ರಶ್ನೆ 5. ಜನಸಾಂದ್ರತೆ ಮತ್ತು ಜನಸಂಖ್ಯೆಯ ಹಂಚಿಕೆಯನ್ನು ನಿಯಂತ್ರಿಸುವ ಅಥವಾ ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 6. ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸುವ ಅಂಶಗಳನ್ನು ವಿವರಿಸಿರಿ. 7. ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆಗಳನ್ನು ಚರ್ಚಿಸಿರಿ. 8. ಜನಸಂಖ್ಯಾ ಸ್ಫೋಟದ ದುಷ್ಪರಿಣಾಮಗಳನ್ನು ವಿವರವಾಗಿ ವಿಶ್ಲೇಷಿಸಿರಿ. 9. ಭಾರತದಲ್ಲಿ ಜನಸಂಖ್ಯಾ ನೀತಿಗಳನ್ನು ಕುರಿತು ಚರ್ಚಿಸಿರಿ. ಪ್ರಶ್ನೆ 10. ಫಲವಂತಿಕೆಯ ಮಾಪನಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 11.
ವಲಸೆಯ ಪ್ರಕಾರಗಳನ್ನು ಕುರಿತು ವಿವರಿಸಿರಿ. 12. ರವೆನ್ಸ್ಟೈನ್ರವರ ವಲಸೆ ಸಿದ್ಧಾಂತವನ್ನು ಕುರಿತು ಚರ್ಚಿಸಿರಿ. 13. ಪ್ರಪಂಚದ ಜನಸಂಖ್ಯಾ ಸಂಪನ್ಮೂಲ ಪ್ರದೇಶಗಳನ್ನು ವಿವರಿಸಿರಿ. 14. ಭಾರತದ ಜನಸಂಖ್ಯಾ ಸಂಪನ್ಮೂಲ ಪ್ರದೇಶಗಳ ಕುರಿತು ವಿವರಿಸಿರಿ. ಕೊನೆಯ ಪ್ರಶ್ನೆ 15. ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವಿಶ್ಲೇಷಿಸಿರಿ. ಅಂತ ಈ ತೆರನಾದ ಮುಖ್ಯ ಪ್ರಶ್ನೆಗಳು ಇದ್ದು ಮುಂದಿನ DSC ಪೇಪರ್ 2 ರೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.